ಇನ್ನು ಬಾಡಿಗೆ ಮನೆಯಲ್ಲಿ ಇರೋರಿಗೆ ಇದೊಂಥರ ಬಿಸಿ ಬಿಸಿ ಸುದ್ದಿ. ಬಾಡಿಗೆ ಮನೆಯಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತ ಸುದ್ದಿ. ಬಿಸಿ ಬಿಸಿ ಸುದ್ದಿ ಮತ್ತು ಒಂದು ರೀತಿ ಸಿಹಿಯಾದ ಸುದ್ದಿ ಕೂಡ ಹೌದು. ಬಾಡಿಗೆದಾರರಿಗೆ, ಬಾಡಿಗೆ ಮನೆಯಲ್ಲಿರೋರಿಗೆ ಪ್ರತಿಯೊಬ್ಬರು ನೋಡಲೇಬೇಕು. ವಿಧಾನಸಭೆಯಲ್ಲಿ ಕರ್ನಾಟಕ ಬಾಡಿಗೆ ವಿಧೇಯಕವನ್ನ ಇವತ್ತು ಮಂಡಿಸಲಾಯಿತು. ಇನ್ನು ಬಾಡಿಗೆ ಮನೆ ಡೆಪಾಸಿಟ್ 2 ತಿಂಗಳು ರೆಂಟ್ ಮಾತ್ರ, 10 ತಿಂಗಳು ತಗೊಳ್ತಾ ಇದ್ರಲ್ಲ ಅಡ್ವಾನ್ಸ್, ಇನ್ನು ಮೇಲೆ 10 ತಿಂಗಳು ಅಡ್ವಾನ್ಸ್ ಅನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ವಿಧಾನಸಭೆಯಲ್ಲಿ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಲಾಯಿತು. ಏನೆಲ್ಲ ಇದೆ ಅದರಲ್ಲಿ ಅಂದ್ರೆ, ಮೊದಲೆಲ್ಲ ಬಾಡಿಗೆ ಮನೇಲಿ ಇರಬೇಕು ಅಂತಂದ್ರೆ 10 ತಿಂಗಳು ಅಡ್ವಾನ್ಸ್ ತಗೊಳ್ತಾ ಇದ್ರು. 10,000 ರೂಪಾಯಿ ಬಾಡಿಗೆ ಇದ್ರೆ 1 ಲಕ್ಷ ಅಡ್ವಾನ್ಸ್ ಕೊಡಬೇಕಾಗಿತ್ತು. ಆದ್ರೆ ಇನ್ ಮುಂದೆ ಹಾಗೆ ಮಾಡೋ ಹಾಗಿಲ್ಲ. ಇನ್ನು 2 ತಿಂಗಳು ಡೆಪಾಸಿಟ್ ಮಾತ್ರ ಇಡಬೇಕಾಗತ್ತೆ. 2 ತಿಂಗಳ ಬಾಡಿಗೆಯನ್ನ ಡೆಪಾಸಿಟ್ ರೀತಿ ಇಡಬೇಕು ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕರಾರು ಪತ್ರವನ್ನ ನೋಂದಣಿ ಮಾಡಿಸಬೇಕು. ಬಾಡಿಗೆ ಕರಾರಿಗೆ ಸಹಿ ಹಾಕಿದ 2 ತಿಂಗಳ ಒಳಗಡೆ ನೋಂದಣಿ ಮಾಡಿಸೋದು ಕಡ್ಡಾಯ. ನಿಯಮ ಮೀರಿದ್ರೆ ಮಾಲೀಕರ ಮೇಲೆ 5,000 ರೂಪಾಯಿಯಿಂದ ದಂಡ ವಿಧಿಸಲಾಗುತ್ತೆ. 2 ತಿಂಗಳ ಬಾಡಿಗೆಯನ್ನ ಮಾತ್ರ ಮಾಲೀಕರು ಪಡ್ಕೊಳ್ಬೇಕು. ವಾಣಿಜ್ಯ ಕಟ್ಟಡಕ್ಕೆ ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ 6 ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಆಗಿ ಪಡ್ಕೊಳ್ಬೇಕು. ರೆಸಿಡೆನ್ಸ್ಗಳಿಗೆ, ಮನೆಗಳಿಗೆ 2 ತಿಂಗಳ ಬಾಡಿಗೆಯನ್ನ ಮಾತ್ರ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಳ್ಬೇಕಾಗತ್ತೆ. 10 ತಿಂಗಳ ಬಾಡಿಗೆಯನ್ನ ಪಡ್ಕೊಳ್ಳೋ ಹಾಗಿಲ್ಲ. ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಆನಂದ್, ಬಾಡಿಗೆಯಲ್ಲಿ ಮನೆಯಲ್ಲಿ ಇರೋರಿಗೆ ಅಥವಾ ಬಾಡಿಗೆ ಕಟ್ಟಡಗಳನ್ನ ತೆಗೆದುಕೊಳ್ಳೋರಿಗೆ ವ್ಯಾಪಾರಕ್ಕೋಸ್ಕರ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳಬೇಕು. ಮೊದಲೇಗ 10 ತಿಂಗಳ ಅಡ್ವಾನ್ಸ್ ಅನ್ನ ಡೆಪಾಸಿಟ್ ಆಗಿ ಇಡಬೇಕಾಗಿತ್ತು. ಕೆಲವರು ಇನ್ನೂ ಹೆಚ್ಚಿನ ಅಡ್ವಾನ್ಸ್ ಅನ್ನ ಪಡ್ಕೊಳ್ತಾ ಇದ್ರು. ಒಂದ್ ರೀತಿ ಮಾಲೀಕರಿಗೆ ಅನುಕೂಲ ಆಗ್ತಾ ಇತ್ತು. ಈಗ ಬಾಡಿಗೆದಾರರಿಗೆ ಅನುಕೂಲ ಆಗುವಂತ ವಿಧೇಯಕ ಇದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಆನಂದ್? ಖಂಡಿತವಾಗ್ಲೂ ಸಿಂಧರ, ಇದು ಬಾಡಿಗೆದಾರರಿಗೆ ಬಹಳಷ್ಟು ಒಂದು ಖುಷಿ ಪಡ್ತಕ್ಕಂಥ ವಿಚಾರನ ಅಂತ ಹೇಳ್ಬೋದು. ಯಾಕೆಂದ್ರೆ ಬೆಂಗಳೂರಿನಂತ ಮಹಾನಗರಗಳಲ್ಲಿ ಒಂದು ಮನೆಯನ್ನ ರೆಂಟ್ಗೆ ತೆಗೆದುಕೊಳ್ಬೇಕಾದ್ರೆ ಅಡ್ವಾನ್ಸ್ ಅನ್ನೇ ಲಕ್ಷ ರೂಪಾಯಿ ಕೊಡಬೇಕಾದಂತ ಒಂದು ಅನಿವಾರ್ಯತೆ ಇರತಕ್ಕಂಥದ್ದು. ಮತ್ತೆ ಬಾಡಿಗೆನೂ ಕೂಡ ದುಪ್ಪಟ್ಟನ್ನು ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸಗಳು ನಡೆಯುತ್ತೆ. ಹಾಗಾಗಿ ಈ ವಿಚಾರವಾಗಿ ಬಹಳಷ್ಟು ಒಂದು ವ್ಯಾಜ್ಯಗಳು ಕೂಡ ಕೋರ್ಟ್ ನಲ್ಲಿ ಇರತಕ್ಕಂಥದ್ದು. ಮತ್ತೆ ಸರ್ಕಾರಕ್ಕೂ ಮತ್ತೆ ಕಂದಾಯ ಇಲಾಖೆಗೂ ಕೂಡ ಆಗಿಂದಾಗೆ ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಬಿಲ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಬಿಲ್ ಪಾಸ್ ಆಗಿದೆ. ಆದ್ರೆ ಪ್ರಮುಖವಾಗಿ 11 ತಿಂಗಳಿಗೆ ಮಾತ್ರ ಒಂದು ಕರಾರು ಪತ್ರವನ್ನ ಮಾಡಿಸ್ಕೊಳ್ತಕ್ಕಂಥ ಒಂದು ಕೆಲಸ ನಡೆಯುತ್ತೆ. ಮತ್ತೆ ಬಾಡಿಗೆ ಅಡ್ವಾನ್ಸ್ ಏನಿರುತ್ತೆ ಅದು ಲಕ್ಷಗಟ್ಟಲೆ ಕಟ್ತಕ್ಕಂಥ ಒಂದು ಅಗತ್ಯ ಇರೋದಿಲ್ಲ. ಪ್ರಮುಖವಾಗಿ 2 ತಿಂಗಳ ಒಂದು ಅಡ್ವಾನ್ಸ್ ಅನ್ನ ಮಾತ್ರ ಅವರು ಕೊಡಬೇಕಾದಂತ ಒಂದು ಸಂದರ್ಭ ಬರುತ್ತೆ. ಯಾಕಂದ್ರೆ 1 ತಿಂಗಳ ಬಾಡಿಗೆ 20,000 ರೂಪಾಯಿ ಇದ್ರೆ ಅವರು 40,000 ರೂಪಾಯಿ ಅಡ್ವಾನ್ಸ್ ಅನ್ನ ಕೊಟ್ಟು ಕರಾರು ಪತ್ರವನ್ನ ಮಾಡಿಸ್ಕೊಳ್ಬಹುದು. ಆದ್ರೆ ಇದು ಕೇವಲ ಬಾಡಿಗೆ ಮನೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಆದ್ರೆ ವಾಣಿಜ್ಯ ಕಟ್ಟಡಗಳಿಗೆ ಸುಮಾರು 6 ತಿಂಗಳ ಒಂದು ಬಾಡಿಗೆಯನ್ನ ಅಡ್ವಾನ್ಸ್ ರೂಪದಲ್ಲಿ ಕೊಡಬೇಕಾದಂತ ಒಂದು ಅನಿವಾರ್ಯತೆಯೂ ಕೂಡ ಈ ಒಂದು ಬಿಲ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಬಾಡಿಗೆದಾರರು ಮತ್ತೆ ಮನೆ ಮಾಲೀಕರ ನಡುವೆ ಬಹಳಷ್ಟು ಒಂದು ವ್ಯಾಜ್ಯಗಳು ಇರ್ತಕ್ಕಂಥದ್ದು, ಬಹಳಷ್ಟು ಒಂದು ಗಲಾಟೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಮತ್ತೆ ಕೋರ್ಟ್ ನಲ್ಲೂ ಕೂಡ ಹಲವು ಕೇಸುಗಳು ಪೆಂಡಿಂಗ್ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ನ್ಯಾಯಾಲಯವನ್ನ ಸ್ಥಾಪನೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡ್ಕೊಂಡಿದೆ. ಹಾಗಾಗಿ ಈ ಬಿಲ್ ಅನ್ನ ಇವತ್ತು ವಿಧಾನಸಭೆಯಲ್ಲಿ ಮಂಡನೆ ಮಾಡತಕ್ಕಂಥ ಒಂದು ಕೆಲಸ ಆಗಿದೆ. ಸಿಂಧೂರ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.